ಚೇತರಿಸಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ಮಂಡ್ಯದ ಆಟಗಾರ್ತಿಯರು ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ್ತಿ ಡಿಸೈಡ್ ರನ್ ನಲ್ಲಿ ಆಂಕಲ್ ಔಟ್ ಮಾಡೋದಕ್ಕೆ ಮುಂದಾಗಿ ಒಂದು ಅಂಕವನ್ನು ಬಿಟ್ಟುಕೊಂಡಿದ್ದಾರೆ. ಮತ್ತು ದಾಳಿಯಲ್ಲಿ ಹಂಸಿತಾ ಪಾದರಸ್ತಂತೆ ಲೀಲಾಜಾಲವಾಗಿ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಇದೇ ಪಕ್ಕದ ಗಾಂಧಾಳು ಗ್ರಾಮದ ಶ್ರೀಮತಿ ತೇಜ ಮತ್ತು ಮಂಚೇಗೌಡರ ಸುಪುತ್ರಿ ನಮ್ಮ ಮಂಡ್ಯದ ಹೆಮ್ಮೆಯ ಆಟಗಾರ್ತಿ ಹಂಸಿತಾ ಅವರಿಗೊಮ್ಮೆ ಜೋರ ಚಪ್ಪಾಳೆ ಬರಲಿ. 28-13 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಮತ್ತೆ ಅದೇ ಮಿಸ್ಟೇಕ್. ಲೆಫ್ಟ್ ಕಾರ್ನರ್ ಭಾಗದ ಆಟಗಾರ್ತಿ ಟ್ಯಾಕಲ್ ಮಾಡೋದಕ್ಕೆ ಮುಂದಾಗಿ ಒಂದು ಅಂಕವನ್ನ ದಕ್ಷಿಣ ಕನ್ನಡ ತಂಡಕ್ಕೆ ಬಿಟ್ಟುಕೊಡ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಹಂಸಿತಾ ಹ್ಯಾಂಡ್ ಟಚ್ ಮಾಡುವಂತ ಪ್ರಯತ್ನ. 4 ಆಟಗಾರ್ತಿ ನಡುವೆ ಬೋನಸ್ ಸಂದರ್ಭದಲ್ಲಿ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ದಕ್ಷಿಣ ಕನ್ನಡ. ಯಾವುದೇ ಅಂಕ ಇಲ್ಲದ ಅಂಕದೊಂದಿಗೆ ವಾಪಸ್ ಆದ್ರು. 29-13 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ನೀಲಕದ ಆಟಗಾರ್ತಿ ಭಾರತಿ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಒಂದು ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಮಂಡ್ಯದ ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಹಂಸಿತಾ 4 ಆಟಗಾರ್ತಿ ನಡುವೆ ಚಿರುಕಿನ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ವಿಭಾಗವನ್ನು ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಒಂದು ಎಂಟರೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತು ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ದಾಳಿಗಾರ್ತಿ ಭಾರತಿ. ಆರು ಆಟಗಾರ್ತಿ ನಡುವೆ ಆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಏನೋ ಒಂದು ಸಮಸ್ಯೆ ಇದೆ. 30-13 ಥರ್ಡ್ ರೈಡ್ ಮಂಡ್ಯ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. 4 ಆಟಗಾರ್ತಿ ನಡುವೆ ಹಂಸಿತಾ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಕಾತ್ ನೋಡೋಣ. ಎಂತ ರೈಡ್ ಇದು, ಸೂಪರ್ ಡೂಪರ್ ರೈಡ್. ಇಡೀ ತಂಡನೇ ಬಾಚ್ಕೊಂಡು ಬಂದಿದ್ದಾರೆ. ಜರ್ಸಿ ನಂಬರ್ 5 ಇದರಿಂದ ಇಡೀ ದಕ್ಷಿಣ ಕನ್ನಡ ಟೀಮೇ ಆಲ್ ಔಟ್ ಆಗಿದೆ. ಸ್ಕೋರ್ ನೋಡಿ, ದಾವಣಗೆರೆ 10 ದಕ್ಷಿಣ ಕನ್ನಡ 2. 30-13 ಸ್ಕೋರ್ ಚೆಕ್ ಮಾಡಿ ಆಲ್ರೆಡಿ. ಎಸ್ 30-14 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ 14 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಇದೆ. ದಾಳಿಯಲ್ಲಿ ಭಾರತಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪ್ರಮುಖ ದಾಳಿಗಾರ್ತಿ. 7 ಆಟಗಾರ್ತಿಯ ನಡುವೆ Second call. As captain, last 5 minutes to go in court number 4. ಬಾಗಲಕೋಟೆ. ಕೊನೆಯ ಕಡೆ ಕೊಟ್ಟ ತಕ್ಷಣ ಬೇಗ ಬರಬೇಕು. ರೆಡಿ ಆಗ್ತಾರೆ. ಶೂಲ್ ಹಾಕೊಳ್ಳಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಬಾಗಲಕೋಟೆ ವರ್ಸಸ್ ಬೆಂಗಳೂರು ಅರ್ಬನ್. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಬೇಗನೆ ಬರ್ಬೇಕು. ಅಂಕಣ ಪ್ರವೇಶ ಮಾಡಬೇಕು. ಅಂಕಣ 1ರಲ್ಲಿ ಬಾಗಲಕೋಟೆ ವಿರುದ್ಧ ಬೆಂಗಳೂರು ಅರ್ಬನ್.
ನಮ್ಗಿದು ಅಂತಿಮ ಕರೆ, ಬೇಗನೆ ರೆಡಿ ಆಗಿ ಬೇಗ ಗ್ರೌಂಡ್ ಇಬ್ಬರಿ ಬೀಳುವ ಸಂಭವ ಇನ್ನು ಫೈನಲ್ ಮ್ಯಾಚ್ ಇರೋದ್ರಿಂದ ದಯವಿಟ್ಟು ಬೇಗನೆ ಬರಬೇಕು, ಸಮಯ ಇರಲ್ಲ, ಬೇಗ ಬರಬೇಕು. ಸುಪಡೆಕಲಾಗಿದೆ. ಮೂರು ಆಟಗಾರ್ತರ ನಡುವೆ ಹಂಸಿತಾ ಕಿಕ್ ಮಾಡಿದ್ರು, ಈ ಬಾರಿ ವಾಟ್ ಅ ಬ್ಯೂಟಿಫುಲ್ ಎಸ್ಕೇಪ್, ಮಲ್ಟಿಪಲ್ ರೈಟ್ ಪಾಯಿಂಟ್. ಮಂಡ್ಯ ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗ್ತದೆ ಈ ಮೂಲಕ 30-16. ಕಾದ್ ನೋಡ್ಬೇಕಾಗಿದೆ ದಕ್ಷಿಣ ಕನ್ನಡದ ಕೊನೆಯ ಆಟಗಾರ್ತಿ. ದಾಳಿಯಲ್ಲಿ ಹಂಸಿತಾ ಕ್ಯಾಪ್ಟನ್. ಲಾಸ್ಟ್ 4 minutes to go. 1+2 3 point ಮಂಡ್ಯ. ಜಾಲೆ ಜಾಲೆ. ಇನ್ನು ಮ್ಯಾಚ್ ಇದೆ. 30-19 11 ಅಂಕದ ಅಂತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಮುನ್ನಡೆಯಲಿದೆ. ದಾಳಿಯಲ್ಲಿ ದಕ್ಷಿಣ ಕನ್ನಡದ ಪ್ರಮುಖ ದಾಳಿಗಾರ್ತಿ ಭಾರತಿ ಚಿರುಕಿನ ಪಾದಗಳ ಚೆಲ್ಲೆಯೊಂದಿಗೆ ಸೌಂಡ್ ಸಿಸ್ಟಮ್ ಅವರು ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಸ್ಪೀಕರ್ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ಸಮಯ ಮುಕ್ತಾಯವಾಗಿದೆ. ಮೂವತ್ತು 10 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಮತ್ತೊಂದು ಕ್ವಿಕ್ ಆದ ಬೋನಸ್ ಪಾಯಿಂಟ್. ಕ್ಯಾಪ್ಟನ್. ಲಾಸ್ಟ್ 3 minutes to go. ರಣವೊಂದರಲ್ಲಿ 2ನೇ ಸೆಮಿಫೈನಲ್ ಪಂದ್ಯ ಬೆಂಗಳೂರು ಅರ್ಬನ್ ವಿರುದ್ಧ ಬಾಗಲಕೋಟೆ. ರೆಫ್ರಿ ಪ್ರಕಾಶ್, ಅಂಪೈರ್ ಸಮೀರ್, ಸುಧೀರ್, ಸ್ಕೋರರ್ ಕೃಷ್ಣ, ಅಶ್ವಿನ್ ಮುರಳಿ, ಗೋಡೆ ಮಾಧವ್. ಮೀನಾಕ್ಷಿ ಕೇವಲ 9 ಅಂಕದ ಅಂತರದಲ್ಲಿ ಪಂದ್ಯ ಇದೆ ಪ್ರೇಕ್ಷಕರ. 2 ನಿಮಿಷ 50 ಸೆಕೆಂಡ್ಗಳ ಅಟ್ ಬಾಕಿ ಇದೆ. ಏನ್ ಬೇಕಾದ್ರೂ ಆಗ್ಬೋದು. ಕೊನೆಯ ಕ್ಷಣದಲ್ಲಿ ಈ ಪಂದ್ಯದ ಚಿತ್ರಣ ಬದಲಾಗುತ್ತಾ ಕಾದ್ ನೋಡ್ಬೇಕಾಗಿದೆ. ದಕ್ಷಿಣ ಕನ್ನಡದ ಪ್ರಮುಖ ದಾಳಿಗಾರ್ತಿ ಪ್ರಣವಿಕಾ, ದಕ್ಷಿಣ ಕನ್ನಡದ ಪ್ರಮುಖ ದಾಳಿಗಾರ್ತಿಯನ್ನು ಇಲ್ಲಿ ಕಾಣಬಹುದು. ಬೆಂಗಳೂರು ಅರ್ಬನ್ ಹಾಗೂ ಬಾಗಲಕೋಟೆ 2 ತಂಡದ ನಾಯಕರ ಅಂಕಣ ಪ್ರವೇಶ ಮಾಡಿದ್ದಾರೆ. ಎಸ್, 2ನೇ ಸೆಮಿಫೈನಲ್ ಪಂದ್ಯ ಬೆಂಗಳೂರು ಅರ್ಬನ್ ವಿರುದ್ಧ ಬಾಗಲಕೋಟೆ. ಅಂಕಣ 2ರಲ್ಲಿ ಪ್ಲೇಯರ್ಸ್ ನ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ, ಅಫಿಷಿಯಲ್ಸ್ ನ ರೆಸ್ಪೆಕ್ಟ್ ಮಾಡಿ. ಅಫಿಷಿಯಲ್ಸ್ಗೆ ರೆಸ್ಪೆಕ್ಟ್ ಮಾಡಿ, ಪ್ಲೇಯರ್ಸ್ ನ ಸ್ವಲ್ಪ. ಕ್ಯಾಪ್ಟನ್. ಲಾಸ್ಟ್ 2 minutes to go in court number 4. 30-22 ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಪರವಾಗಿ 8 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಮಂಡ್ಯ ಮಂಡ್ಯ ಮಂಡ್ಯ. ಸಂಸತ ಆತಿಥೇಯ ಮಂಡ್ಯ ತಂಡದ ಸ್ಟಾರ್ ಪ್ಲೇಯರ್ ನಿರಂತರವಾಗಿ ದಾಳಿಯಲ್ಲಿ ಅಂಕಗಳ ಮೇಲೆ ಅಂಕವನ್ನು ಬೇಟೆಯಾಡ್ತಾ ಥರ್ಡ್ ರೈಡ್ ಡೂ ಆರ್ ಡೈ. ದಕ್ಷಿಣ ಕನ್ನಡ ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಡಿ. 1 ಅಂಕವನ್ನ ಪಡಿ, ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರ ನಡಿ. ಪ್ರಮುಖ ಆಟಗಾರ್ತಿ ಹಂಸಿತಾ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೆದಿದ್ದಾರೆ. ದಾಳಿಯಲ್ಲಿ ಮನ್ವಿತಾ, ಮಂಡ್ಯ ಜಿಲ್ಲೆಯ ಹುಲ್ಲನಹಳ್ಳಿ ಮೂಲದ ಆಟಗಾರ್ತಿ, ಚುರುಕಿನ ಒಂದು ಪಾದಗಳ ಚೆಲ್ಲೊಂದಿಗೆ
ಕೊನೆಯ ನಿಮಿಷದ ಆಟ ಬಾಕಿ ಇದೆ. ದಕ್ಷಿಣ ಕನ್ನಡ 31, ಮಂಡ್ಯ 23. ದಾಳಿಯಲ್ಲಿ ಪ್ರಣವಿಕಾ, ದಕ್ಷಿಣ ಕನ್ನಡದ ಪ್ರಮುಖ ದಾಳಿಗಾರ್ತಿ, ಒಂದು ರೋಲಿಂಗ್ ಕಿಕ್ ಮೂಲಕ ಅಲ್ಲಿ ಮತ್ತೊಂದು ಅಂಕವನ್ನು ಪಡ್ಕೊಳ್ತಾ ಇದ್ರ. 32-23 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಇದು ಪ್ರಥಮ ಸೆಮಿಫೈನಲ್ ಪಂದ್ಯ ಆಗಿರುತ್ತೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಅದ್ಭುತವಾದಂತಹ ಒಂದು ಬ್ಲಾಕ್ ಹಾಗೂ ಡ್ಯಾಶ್ ಲೆಫ್ಟ್ ಕವರ್ ಭಾಗದಲ್ಲಿದ್ದಂತಹ ಆಟಗಾರ್ತಿ ಜರ್ಸಿ ನಂಬರ್ 7. ಈ ಮೂಲಕ ಈ ಪಂದ್ಯದಲ್ಲಿ ದಕ್ಷಿಣ ಕನ್ನಡ ತಂಡ ವಿಜಯಶೀಲಾಗಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಆತಿಥೇಯ ಮಂಡ್ಯ, ಸಕ್ಕರೆ ನಾಡು ಮಂಡ್ಯ ತಂಡದ ಆಟಗಾರ್ತಿಯರಿಗೆ ಜೋರ ಚಪಳದಲ್ಲಿ ಉತ್ತಮವಾದಂತಹ ಪ್ರದರ್ಶನ ನೀಡಿದ್ರು. ಒಂದು ಬಲಿಷ್ಠ ತಂಡದ ವಿರುದ್ಧ ಉತ್ತಮವಾದಂತಹ ಹೋರಾಟವನ್ನು ನಡೆಸಿಕೊಂಡು ಕೊನೆಯ ಕ್ಷಣದವರೆಗೂ ಸಹ ಪಂದ್ಯವನ್ನ ಗೆಲ್ಲಬಹುದು ಅನ್ನುವಂತ ಒಂದು ಆತ್ಮವಿಶ್ವಾಸದೊಂದಿಗೆ ಸಾಕಷ್ಟು ಹೋರಾಟವನ್ನು ನಡೆಸಿಕೊಳ್ತಾ ಇದ್ರು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಆದ್ರೆ ಬಂದು ಭಾಗವಹಿಸಿ ಉತ್ತಮ ಪ್ರವೇಶ ನೀಡಿ ಸೆಮಿಫೈನಲ್ ಹಂತದವರೆಗೆ ಆಯ್ಕೆಯಾಗಿರುವಂತಹ ಮಂಡ್ಯ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಇನ್ನೊಂದು ಸೆಮಿಫೈನಲ್ ಪಂದ್ಯ ಅಂಕಣದಲ್ಲಿ ಆರಂಭವಾಗಲಿಕ್ಕಿದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿಯಾಗಿರುವಂತಹ ಹಂಸಿತಾ ಅವರಿಗೆ ಗಾಂಧಾಳಿನ BYS ಬಾಯ್ಸ್ ಹಾಗೂ ಭೀಮಾ ಬಾಯ್ಸ್ ಹಾಡ್ಯ ಇವ್ರ ಕಡೆಯಿಂದ ಒಂದು ಕಿರು ಸನ್ಮಾನ ಇರುತ್ತೆ. ದಯವಿಟ್ಟು ಹಂಸಿತಾ ಅವರ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಟೀಮ್ 5 ನಿಮಿಷ ರೆಸ್ಟ್ ತಗೋಬೇಕು, ಮತ್ತೆ ಬರಬೇಕು. ಈ ಮ್ಯಾಚ್ ಮುಗಿದ ತಕ್ಷಣ ಬರ್ಬೇಕಾಗ್ತದೆ. ಬ್ಯಾಂಗ್ಳೂರ್ ಅರ್ಬನ್, ಬಾಗಲಕೋಟೆ ಬಾಯ್ಸ್ ಸೆಕ್ಷನ್ ಸೆಕೆಂಡ್ ಸೆಮಿಫೈನಲ್. ಪ್ಲೀಸ್ ಟೀಮ್ ಆನ್ ಬೋರ್ಡ್ ನಂಬರ್ 2. ಅಂಕಣ 2ರಲ್ಲಿ ಮೊದಲನೇ ಸೆಮಿಫೈನಲ್. ಇದು ಅದ್ಭುತವಾದ ಟೈ ಹೋಲ್ಡ್. ಎಂತ ಕ್ಯಾಚ್ ಇದು ಜರ್ಸಿ ನಂಬರ್ 3ರಿಂದ. ಹಂಸಿತಾ ಅವರ ಅಭಿಮಾನಿಗಳು ವಿಶೇಷವಾಗಿ ನಮ್ಮ BYS ಬಾಯ್ಸ್ ಜೋರ ಚಪ್ಪರದಲ್ಲಿ ನಮ್ಮ ಹಂಸಿತಾ ಅವರ ಆಟ ಎಲ್ರಿಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದೆ ಅಲ್ವಾ? ಪಾದರಸದಂತೆ ಲೀಲಾಚಾಲವಾಗಿ ಪಂದ್ಯದ ಆರಂಭಿಕ ಹಂತದಿಂದ ಹಿಡಿದು ಕೊನೆಯವರೆಗೂ ಸಹ ಏಕಾಂಗಿಯಾಗಿ ರೈಡ್ ಮೂಲಕ ತನ್ನ ಹೋರಾಟವನ್ನು ನಡೆಸಿಕೊಂಡು ಮಂಡ್ಯ ಜಿಲ್ಲಾ ತಂಡಕ್ಕಾಗಿ ಸಾಕಷ್ಟು ಹೋರಾಟವನ್ನು ನಡೆಸಿಕೊಂಡಿದ್ದಾರೆ. ಹಂಸಿತಾ ಅವರಿಗೆ ನಮ್ಮ BYS ಬಾಯ್ಸ್ ಗಾಂಧಾಳು ಹಾಗೂ ಭೀಮಾ ಬಾಯ್ಸ್ ಹಾಡ್ಯದ ಹಂಸಿತಾ ಅವರ ಅಭಿಮಾನಿಗಳು ಈ ಒಂದು ಸಂದರ್ಭದಲ್ಲಿ ಆಕೆಗೆ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಇಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ರೆ. ರೋಹಿತ್ ಭಾಯ್ ಈ ಕಡೆ ಗ್ರೌಂಡ್ ಕಡೆ. ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದಿಂದ ಹಂಸಿತಾ ಇಂಡಿಯನ್ ಕ್ಯಾಂಪ್ಗೂ ಸಹ ಆಯ್ಕೆಯಾಗಿ ಕಬಡ್ಡಿಯಲ್ಲಿ ಸಾಧನೆಯನ್ನು ಮಾಡಿದರೆ ಅವರಿಗೆ ನಮ್ಮ BYS ಬಾಯ್ಸ್ ಗಾಂಧಾಳು ಹಾಗೂ ಭೀಮಾ ಬಾಯ್ಸ್ ಹಾಡ್ಯದ ಅಭಿಮಾನಿಗಳು ಕಾರ್ತಿಕ್ ಹಾಗೆ ಅವರ ಎಲ್ಲ ಸ್ನೇಹಿತರು ಈ ಒಂದು ಸಂದರ್ಭದಲ್ಲಿ ಹಂಸಿತಾ ಅವರಿಗೆ ಗೌರವದ ಒಂದು ಸನ್ಮಾನವನ್ನು ಈ ಒಂದು ಮೈದಾನದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಹಂಸಿತಾ ಅವರು 2 ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. 2 ಮಾತು. ಅಭಿಮಾನಿಗಳು ನಿನಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡು ಅಷ್ಟೇ. ಜಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬಿಡು ಅಷ್ಟೇ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಹಂಸಿತಾ ಅಂತ. ನಾನು ಗಾಂಧಾಳಲ್ಲಿ ಇಲ್ಲೇ ಊರಲ್ಲಿ ಇರೋದು. ಇವಾಗ ಓದ್ತಾ ಇರೋದು ಆಳ್ವಾಸಲ್ಲಿ. ನೀವೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ.
ಇದೀಗ ಮತ್ತೆ- ಡೂ ಆರ್ ಡೈ ರೈಡ್ ಅದ್ಭುತವಾದ ಆಂಕಲ್ ಹೋಲ್ಡ್. ಇರೋದಕ್ಕೆ ವಿಜಯಪ್ಪನ್ಗೆ ಮತ್ತೆ ಅಸೋಸಿಯೇಷನ್ ಅವ್ರಿಗೆ ಮತ್ತೆ ನಮ್ಮ ಮ್ಯಾಮಿಗೆ ನಾವು ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ, ಮತ್ತೆ ಇನ್ನ ಚೆನ್ನಾಗಿ ಆಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಕುಮಾರಿ ಹಂಸಿತಾ ಅವರಿಗೆ. ಮುಂದಿನ ದಿನಗಳಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದಾರೆ. ಹಾಗೆ ಸನ್ಮಾನವನ್ನು ನಿರ್ವಹಿಸಿಕೊಟ್ಟಂತ BYS ಬಾಯ್ಸ್ ಗಾಂಧಾಳು ಮತ್ತು ಭೀಮಾ ಬಾಯ್ಸ್ ಹಾಡ್ಯದ ಅಭಿಮಾನಿಗಳಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ LED ವಾಲ್ ಅಳವಡಿಕೆಯನ್ನ ಮಾಡೋದಕ್ಕೆ ಪ್ರಾಯೋಜಕರಾಗಿ ಶ್ರೀಯುತ LS ನಾಗೇಶ್ ಅವರು, ಮಾಲೀಕರು HB ಫ್ಯೂಚರ್ ಫೇರ್ ಲಕ್ಷ್ಮೀ ಸಾಗರ. ಶ್ರೀಯುತ LS ನಾಗೇಶ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಾಗಲಕೋಟೆ ಬಾಲಕರ ತಂಡ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ಬಾಗಲಕೋಟೆ ಅದ್ಭುತವಾದ ಫ್ರಾಕ್ ಜಂಪ್ 2 ಪಾಯಿಂಟ್ ನ ಪಡ್ಕೊಂಡು ವಾಪಸ್ ಹೋಗ್ತಿದ್ದಾರೆ ಜರ್ಸಿ ನಂಬರ್ 5 ದಕ್ಷಿಣ ಕನ್ನಡ ಪರವಾಗಿ. ಸ್ಕೋರ್ ಡಿಫರೆನ್ಸ್ ನ ಕಡಿಮೆ ಮಾಡೋ ಪ್ರಯತ್ನ ಇಲ್ಲಿ ದಕ್ಷಿಣ ಕನ್ನಡಕ್ಕೆ. ಮೊದಲ ಅರ್ಧ ಮುಕ್ತಾಯದೊಳಗೆ ಸಮಬಲದ ಹೋರಾಟ ನೀಡ್ತಾರ, ಕಾದು ನೋಡ್ಬೇಕು. ಮತ್ತೊಮ್ಮೆ ಅಖಾಡೆ ಗೆಲ್ತಿರೋದು ಲೀಡ್ ಅಲ್ಲಿ ಇದೀನಿ ಅಂತ ಗೊತ್ತಾದ್ಮೇಲೆ ಜರ್ಸಿ ನಂಬರ್ 8 ಬಾಕ್ ಲೈನ್ ನ ಕ್ಲೋಸ್ ಮಾಡಿ ಸೇಫ್ ಆಗಿ ಆಡೋ ಒಂದು ಪ್ರಯತ್ನ ಇಲ್ಲಿ. ಶಂಭು ಅವರು ಎಲ್ಲಿದ್ರು ಒಮ್ಮೆ ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಫಸ್ಟ್ ಏಡ್ ನೀಡಿ ಗ್ರೌಂಡ್ ನಂಬರ್ 2ಗೆ ಆದಷ್ಟು ಬೇಗ ಮೆಡಿಕಲ್ ಡಿಪಾರ್ಟ್ಮೆಂಟ್ ಯಾರಿದ್ರ ಗ್ರೌಂಡ್ ನಂಬರ್ 2ಗೆ. ದಯಮಾಡಿ ಪ್ಲೇಯರ್ಸ್ ಯಾರು ರೆಫರಿಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಾಂಧಾಳಿನ ವಕೀಲರಾಗಿರುವಂತಹ ಶ್ರೀಯುತ ಧನಂಜಯರವರು ದಯವಿಟ್ಟು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ KS ಪುಟ್ಟಣ್ಣಯ್ಯ ಕಪ್ 2025ರ ಆಯೋಜಕರ ಪರವಾಗಿ ತಮಗೆ ಪ್ರೀತಿಯ ಗೌರವದ ಒಂದು ಸನ್ಮಾನ. ದಯವಿಟ್ಟು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಧನಂಜಯರವರಿಗೆ ಗಾಂಧಾಳಿನ ವಕೀಲರು ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಆರಕ್ಷಕರ ಸೆಂಟ್ರಲ್ ಇರೋರು ಎಲ್ಲರೂ ಕೊಡ್ಸಿ ಸರ್. ಸೈಡ್ ಅಲ್ಲಿ ಒಂದು ಚೇರ ಕುಡಿಯಲಿ. ಎರಡನೇ ಸೆಮಿಫೈನಲ್ ಪಂದ್ಯ ನಿಮ್ಮ ಎದುರಾಳಿ ತಂಡ ಬೆಂಗಳೂರು ಆಲ್ರೆಡಿ ಅಂಕಣದಲ್ಲಿ ಇದ್ದಾರೆ. ದಯಮಾಡಿ ಎಲ್ಲಿದೆ ತಾವು ಆದಷ್ಟು ಬೇಗ ಅಂಕಣ ಪ್ರವೇಶ ಮಾಡಿ. ಬಾಗಲಕೋಟೆ ಬಾಲಕರ ತಂಡ ಲೆಫ್ಟ್ ರೈಡರ್ ಬೋನಸ್ ಕದಿಯೋ ಪ್ರಯತ್ನ ಇಲ್ಲಿ ಜರ್ಸಿ ನಂಬರ್ 11ರಿಂದ. ಕಾದು ನೋಡಬೇಕು ಅಫಿಷಿಯಲ್ ಗಳ ನಿರ್ಣಯಕ್ಕೆ. ಶ್ರೀಯುತ ಬೋರೇಗೌಡರವರಿಗೆ ಸಹ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಫಸ್ಟ್ ಹಾಫ್ ನ ಮುಕ್ತಾಯದಲ್ಲಿ ದಕ್ಷಿಣ ಕನ್ನಡ 10 ದಾವಣಗೆರೆ 15. ನೋಡಿದೀವಿ ಯಾವ ರೀತಿ ಕೌಂಟರ್ ಅಟ್ಯಾಕ್ ನ ಮಾಡಿದ್ದಾರೆ ದಕ್ಷಿಣ ಕನ್ನಡ. ಕಳೆದ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ವಲ್ಪ ತಾಳ್ಮೆನ ಪ್ರದರ್ಶನ ಮಾಡಬೇಕು. ಅದೇ ರೀತಿ ಆ ಮೊಮೆಂಟಮ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾರ ದಾವಣಗೆರೆ ತಂಡ ಅಂತ ಅದನ್ನು ಕಾದ್ ನೋಡ್ಬೇಕು. ಇದು ಮೊದಲನೆಯ ಸೆಮಿಫೈನಲ್ ಪಂದ್ಯ KS ಪುಟ್ಟಣ್ಣಯ್ಯ ಕಪ್ 2025ರ ಮೊದಲನೆಯ ಸೆಮಿಫೈನಲ್ ಪಂದ್ಯ ದಕ್ಷಿಣ ಕನ್ನಡ ಹಾಗೂ ದಾವಣಗೆರೆ. ಗ್ರೌಂಡ್ ಮಧ್ಯಭಾಗದಲ್ಲಿ ಸಾಕಷ್ಟು ಜನ ನಿಂತ್ಕೊಂಡಿದ್ರ, ದಯವಿಟ್ಟು ಯಾರು ಸಹ ಅನ್ಯತಾ ಭಾವಿಸಬೇಡಿ. ಗ್ಯಾಲರಿಯಲ್ಲಿ ಇರೋರಿಗೆ ಮ್ಯಾಚ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವಾಗ ನಮ್ಗೆ ಇಲ್ಲಿ ಸೂಚನೆ ನೀಡ್ತಾ ಇರ್ತಾರೆ. ಫಸ್ಟ್ ಕಾಲ್ ಗರ್ಲ್ಸ್ ಫೈನಲ್ ಮ್ಯಾಚ್ DK district versus ಬೆಳಗಾವಿ. voting captain get ready. first call for you. ಬಾಗಲಕೋಟೆ ಒಕ್ಕಣ ಸರ್ ಯಾರೇ ನಿಂತ್ಕೊಂಡ್ರು ಅಷ್ಟೇ ಈಚೆಗೆ ಹೋಗಿ ಬಂದ್ಬಿಡು. ನೇತಾಜಿ
ಬಾಲಕರ ವಿಭಾಗದ ಪಂದ್ಯ ದೇವಾಲಯಗಳ ನಾಡು ದಕ್ಷಿಣ ಕನ್ನಡ ವಿರುದ್ಧ ಬೆಣ್ಣೆನಗರಿ ದಾವಣಗೆರೆ 5 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ ತಂಡ ಬಲಿಷ್ಠ ದಕ್ಷಿಣ ಕನ್ನಡದ ವಿರುದ್ಧ ಪ್ರಥಮಾರ್ಧದಲ್ಲಿ 5 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ಳುವುದರ ಮೂಲಕ ದ್ವಿತೀಯಾರ್ಧದ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ದಾವಣಗೆರೆಯ ಜರ್ಸಿ ನಂಬರ್ 8 ಆಟಗಾರ ಒಬ್ಬ ಯುವ ಪ್ರತಿಭೆ. ಬಾಗಲಕೋಟೆ ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಇಲ್ಲಿ ಕ್ವಿಕ್ ಆಗಿ ರೈಡ್ ಮಾಡ್ಕೊಂಡು ವಾಪಸ್ ಬರ್ತಾರೆ ಜರ್ಸಿ ನಂಬರ್ 5. ರೈಟ್ ರೈಡರ್ ಆಗಿರ್ತಕ್ಕಂಥ ಜರ್ಸಿ ನಂಬರ್ 8. ಎಷ್ಟು ಸಮಯ ಕಮ್ಮಿ ಮಾಡ್ತಾರೆ ಅಷ್ಟು ಟೈಮ್ ಕಡಿತ ಮಾಡ್ತೀವಿ. ಸರ್ ಬೇಗ ಬಂದಿರೋರು ಇದ್ದಾರೆ. ಬಾಗಲಕೋಟೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರ ಸಾರಥ್ಯದಲ್ಲಿ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಜೂನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ನ ಉಪಾಂತ್ಯ ಪಂದ್ಯಗಳಿಗಾಗಲೇ ಚಾಲನೆಯಲ್ಲಿದೆ. ಎಂತ ಡ್ಯಾಶ್ ಇದು ಕವರ್ ಮತ್ತೆ ಕಾರ್ನರ್ ಇಂದ ಬೋನಸ್ ನ ಪಡ್ಕೊಳ್ತಾರೆ ದಾವಣಗೆರೆ ತಂಡದ ಆಟಗಾರ ಜರ್ಸಿ ನಂಬರ್ 9. ಬಟ್ ಡೂ ಆರ್ ಡೈ ರೈಡ್ ಆಗಿರೋದ್ರಿಂದ ಮತ್ತೆ ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ದಕ್ಷಿಣ ಕನ್ನಡ ಆಟಗಾರ ಒಂದೇ ಸೈಡ್ಗೆ ತಳ್ತಾ ಇದ್ದಾರೆ. ಬೇಕಾಗಿರ್ಲಿಲ್ಲ ಅಡ್ವಾನ್ಸ್ ಟ್ಯಾಕಲ್ ಇಂದ 1 ಪಾಯಿಂಟ್ ನ ಪಡ್ಕೊಂಡಿದ್ದಾರೆ. ಇದೀಗ ಆಲ್ ಔಟ್ ಮಾಡೋ ಸಮಯ ಬಂದಿದೆ ದಕ್ಷಿಣ ಕನ್ನಡಕ್ಕೆ. ಕೋಚ್ ಬಾಗಲಕೋಟೆ ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಇಲ್ಲಿ ದಾವಣಗೆರೆ ತಂಡಕ್ಕೆ ಜರ್ಸಿ ನಂಬರ್ 2 ಅಖಾಡದಲ್ಲಿ ಟ್ಯಾಕಲ್ ಮಾಡೋ ಪ್ರಯತ್ನ, ಮತ್ತೊಂದು ಪಾಯಿಂಟ್ ನ ಬಿಟ್ಕೊಡ್ತಾರೆ. ಇಲ್ಲಿ ಸ್ಕೋರ್ ಡಿಫರೆನ್ಸ್ ಅದೇ ರೀತಿ ಇದೆ. ಮತ್ತೊಮ್ಮೆ ರೈಡಿಂಗ್ ಅಲ್ಲಿ ಜರ್ಸಿ ನಂಬರ್ 8 ಕಳೆದ ಒಂದು ರೈಡ್ ಅಲ್ಲಿ ಬೋನಸ್ ಮತ್ತೆ 1 ಪಾಯಿಂಟ್ ನ ಪಡ್ಕೊಂಡು ವಾಪಸ್ ಬಂದಿರತಕ್ಕಂಥ ಜರ್ಸಿ ನಂಬರ್ 8 ರೈಟ್ ರೈಡರ್. ಈಗ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಬೋನಸ್ ನ ಪಡ್ಕೊಂಡಿದ್ದಾರೆ ಅಂತ ಅನ್ಸತ್ತೆ. ಬೋನಸ್ ನ ಬಿಟ್ಕೊಟ್ಟು 3 ಪಾಯಿಂಟ್ಗಳನ್ನ ಪಡ್ಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ. ಫಸ್ಟ್ ಏಡ್ ಬೇಕಾಗಿದೆ ಇಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ನರಸಿಂಹಮೂರ್ತಿರವರು ಬೆಂಗಳೂರು ಕನೆಕ್ಟಿವಿಟಿ ಸೊಲ್ಯೂಷನ್ ಮಾಲೀಕರು ಆಗಮಿಸಿದರು. ಅವರಿಗೆ KS ಪುಟ್ಟಣ್ಣಯ್ಯ ಕಪ್ನ ಆಯೋಜಕರ ಪರವಾಗಿ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಕನಕಪುರದ ಶ್ರೀಯುತ ದೀಪರವರು ಆಗಮಿಸಿದ್ರು. ಅವರಿಗೆ KS ಪುಟ್ಟಣ್ಣಯ್ಯ ಕಪ್ನ ಆಯೋಜಕರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ರಾಮನಗರದ ಶ್ರೀಯುತ ವಾಸುರವರು ಆಗಮಿಸಿದ್ರು. ಅವರಿಗೆ KS ಪುಟ್ಟಣ್ಣಯ್ಯ ಕಪ್ನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ರಾಮಣ್ಣರವರು ವೆಂಕಟರಾಯನ ದೊಡ್ಡಿ ಕಾಂಗ್ರೆಸ್ನ ಮುಖಂಡರು, ಅವರಿಗೂ ಸಹ KS ಪುಟ್ಟಣ್ಣಯ್ಯ ಕಪ್ನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರ ಶಾಸಕರ ಚಿಕ್ಕಪ್ಪ ಆಗಿರುವಂತಹ ಕಾಂಗ್ರೆಸ್ನ ಮುಖಂಡರು ಶ್ರೀಯುತ ಪಾಪಿರವರು ಹಾಗೂ ಶ್ರೀಯುತ ರಾಮಣ್ಣರವರು ಇಬ್ಬರು ಸಹ ಸಹೋದರರು. ಅವರಿಗೆ ನಮ್ಮ KS ಪುಟ್ಟಣ್ಣಯ್ಯ ಕಪ್ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ಬಾಗಲಕೋಟೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ತಂಡದ ಆಟಗಾರರು ಸುದೀಪ್ ಸರ್ ಲೈನ್ ಅಪ್ ಮಾಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ.
ತಂಡದ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ವಿಶ್ ಮಾಡೋದಕ್ಕೆ ಅಂಕಣಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ನರಸಿಂಹಮೂರ್ತಿರವರು ಬೆಂಗಳೂರು ಕನೆಕ್ಟಿವಿಟಿ ಸೊಲ್ಯೂಷನ್ ಮಾಲೀಕರು, ಶ್ರೀಯುತ LS ನಾಗೇಶ್ ರವರು ಮಾಲೀಕರು HP ಫ್ಯೂಚರ್ ಫೇರ್ ಲಕ್ಷ್ಮೀಸಾಗರ, ಹಾಗೆ ಶ್ರೀಯುತ ದೀಪರವರು ಕನಕಪುರ, ಶ್ರೀಯುತ ವಾಸುರವರು ರಾಮನಗರ, ಶ್ರೀಯುತ ರಾಮಣ್ಣ ಮತ್ತು ಶ್ರೀಯುತ ಪಾಪುರವರು ವೆಂಕಟರಾಯನ ದೊಡ್ಡಿ ಕಾಂಗ್ರೆಸ್ ಮುಖಂಡರು, ಶ್ರೀಯುತ ವಾಸುರವರು ಹಾಗೆ ಶ್ರೀಯುತ ನಾಗೇಶ್ ಅವರು ಸಹ, ಧನಂಜಯರವರು ಗಾಂಧಾಳು, ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರಾಗಿರುವ ಶ್ರೀಯುತ GC ವಿಜಯ್ ಕುಮಾರ್ ಸರ್ ಅವರು ಎಲ್ಲ ಅತಿಥಿಗಳನ್ನ ಅಂಕಣಕ್ಕೆ ಕರೆತಂದು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಶ್ರೀಯುತ PS ಆತ್ಮಾನಂದ ಅವರು ಸಹ ತಂಡದ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಆಲ್ ಔಟ್ ಇನ್ಫ್ಲಿಕ್ಟ್ ಮಾಡಿದ ಮೇಲೆ ಸಖತ ಕಾಣ್ತಾ ಇದೆ ತಂಡ ದಕ್ಷಿಣ ಕನ್ನಡ. ಮತ್ತೆ ಒಂದು ಟ್ಯಾಕಲ್ ಪಾಯಿಂಟ್ ನಂದೀಶ್ ಎಲ್ಲಿದೆಯಾ ಮಿಸ್ಟರ್ ನಂದೀಶ್? ರೈಟ್ ಕಾರ್ನರ್ ಮೇಲೆ ಟಚ್ ನಂದೀಶ. ಪಾಯಿಂಟ್ ಒಂದು ಪ್ರಯತ್ನ ಇತ್ತು. ಮತ್ತೊಮ್ಮೆ ಜರ್ಸಿ ನಂಬರ್ 8 ದಾವಣಗೆರೆ ತಂಡದ ಪರವಾಗಿ ಲೀಡ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಸ್ವಲ್ಪ ಟೈಮ್ ವೇಸ್ಟ್ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದಾರೆ ಜರ್ಸಿ ನಂಬರ್ 8. ನಿಮ್ಮೆಲ್ಲರ ಜೋರಾದ ಚಪ್ಪಳ ಬರಲಿ. ಬಾಲಕರ ವಿಭಾಗದ ಉಪಾಂತ್ಯ ಪಂದ್ಯ ಬೆಂಗಳೂರು ನಗರ ವಿರುದ್ಧ ಬಾಗಲಕೋಟೆ. ಆಟಗಾರರ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಯುತ ನರಸಿಂಹಮೂರ್ತಿರವರು ಬೆಂಗಳೂರು ಕನೆಕ್ಟಿವಿಟಿ ಸೊಲ್ಯೂಷನ್ ಮಾಲೀಕರು, ಶ್ರೀಯುತ LS ನಾಗೇಶ್ ರವರು ಮಾಲೀಕರು HP ಫ್ಯೂಚರ್ ಫೇರ್ ಲಕ್ಷ್ಮೀಸಾಗರ, ವಿಶೇಷವಾಗಿ LED ಪ್ರಾಯೋಜಕರು ಸಹ ಆಗಿರ್ತಾರೆ. ಹಾಗೆ ಶ್ರೀಯುತ ದೀಪುರವರು ಕನಕಪುರ, ಶ್ರೀಯುತ ವಾಸುರವರು ರಾಮನಗರ, ಶ್ರೀಯುತ ರಾಮಣ್ಣ ವೆಂಕಟರಾಯನ ದೊಡ್ಡಿ ಕಾಂಗ್ರೆಸ್ನ ಮುಖಂಡರು, ಹಾಗೂ ಶ್ರೀಯುತ ಪಾಪುರವರು ಕಾಂಗ್ರೆಸ್ನ ಮುಖಂಡರು, ನಮ್ಮ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣ ಸರ್ ಅವರ ಚಿಕ್ಕಪ್ಪಂದಿರು ಶ್ರೀಯುತ ರಾಮಣ್ಣ ಹಾಗೆ ಶ್ರೀಯುತ ಪಾಪುರವರು ಸಹ ಬಂದು ತಂಡದ ಒಂದು ಪರಿಚಯ ಮಾಡಿಕೊಂಡು ಶುಭ ಹಾರೈಸಿ ಈ ಪಂದ್ಯಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಶುಭ ಹಾರೈಸಿದಂತ ಅತಿಥಿಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ನಿನ್ ಮಾಪು ಒದ್ದೆ ಆಗಿದ್ರೆ ಮತ್ತೆ ಗ್ರೌಂಡ್ ಉಳಿದಿದ್ದ ಗ್ರೌಂಡ್ ಎಲ್ಲ ಒದ್ದೆ ಆಗುತ್ತೆ. ನಂದೀಶ ಹೊಸ ಮಾಪಾರು ತೆಗೆದುಕೊಂಡು ಬಾ ಹೋಗು. ಆಕಾಶ್ ಹೇಳ್ಬಿಟ್ಟು ಮಾಡು, ಕರೆದ್ಬಿಟ್ಟು ಹೇಳ್ಬಿಡು. ಟ್ಯಾಕಲ್ ಮಾಡೋ ಪ್ರಯತ್ನ ವಿಫಲ ಆಯಿತು ಜರ್ಸಿ ನಂಬರ್ 11 ಕಡೆಯಿಂದ. ಈಗ ತಾನೇ ಸಬ್ಸ್ಟಿಟ್ಯೂಷನ್ ಮಾಡಿದ್ರು ಈ ಒಂದು ಆಟಗಾರನ್ಗೆ. ಮತ್ತೆ ಹಾಗೆ ಸ್ಕೋರ್ ಡಿಫರೆನ್ಸ್ 1ಕ್ಕೆ ಇಳಿದಿದೆ. ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಧನಂಜಯರವರು ವಕೀಲರು ಗಾಂಧಾಳು, ಹಾಗೆ ಶ್ರೀಯುತ PS ಆತ್ಮಾನಂದ್ರವರು ಹಾಗೆ ಶ್ರೀಯುತ ದಯಾನಂದ್ರವರು ಸಹ ಬಂದು ಆಟಗಾರರಿಗೆ ಶುಭವನ್ನು ಹಾರೈಸಿದರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸೂಪರ್ ಟ್ಯಾಕಲ್ ಅಪರ್ಚುನಿಟಿ. ಈಗ ಬೇಗ ಕ್ವಿಕ್ ಆಗಿ ರೈಡ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಜರ್ಸಿ ನಂಬರ್ 10. ಇವತ್ತು ಮಂಜು ಒಂದ್ ಸ್ವಲ್ಪ ಕಡಿಮೆ ಬಿದ್ದಿದೆ. ಈ ನಂದೀಶನ ಒಂದ್ ಸ್ವಲ್ಪ ಗ್ರೌಂಡ್ ಒದ್ದೆ ಮಾಡ್ತಾವನೆ. ನಮ್ಮ ಜಟ್ಟಿ ಕುಮಾರಣ್ಣವರು ಒಂದ್ ಸ್ವಲ್ಪ ನಂದೀಶ್ ಅವರಿಗೆ ತಿಳಿಸ್ಬೇಕು. ಬಾಲಕರ ವಿಭಾಗದ ಪಂದ್ಯ ದಾವಣಗೆರೆ ವಿರುದ್ಧ ದಕ್ಷಿಣ ಕನ್ನಡ. ಇದೀಗ ಪಂದ್ಯ ಆರಂಭವಾಗ್ತಾ ಇದೆ. ಅಂಕಣ 1ರಲ್ಲಿ ಬೆಂಗಳೂರು ನಗರ ವಿರುದ್ಧ ಉತ್ತರ ಕರ್ನಾಟಕದ ಬಾಗಲಕೋಟೆ. ಇದು 2 ಆರ್ ಡೈ ರೈಡು. ದಾವಣಗೆರೆ ತಂಡಕ್ಕೆ ಬೋನಸ್ ಆನ್ ಇದೆ. ತಾಳ್ಮೆಯ ಪರೀಕ್ಷೆ. ವಿಫಲ ಆಗಿದ್ದಾರೆ ದಕ್ಷಿಣ ಕನ್ನಡ. 1 ಪಾಯಿಂಟ್ ಪಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಕ್ವಿಕ್ ಆಗಿ ರೈಡ್ ಮಾಡ್ತಾ ಇದ್ದಾರೆ. ಇವಾಗ ಇದು ಡೂ ಆರ್ ಡೈ ರೈಡ್ ಆಗಿದೆ ದಕ್ಷಿಣ ಕನ್ನಡಕ್ಕೂ. ಇಲ್ಲಿ ಏನಾಗತ್ತೆ ಅದೊಂದು ಕಾದು ನೋಡಬೇಕು.
ಅದ್ಭುತವಾದ ಡಬಲ್ ಟೈ ಹೋಲ್ಡ್ ಇಲ್ಲಿ ಜರ್ಸಿ ನಂಬರ್ 5ರಿಂದ ಫಸ್ಟ್ ಏಡ್ ಅದ್ಭುತವಾದ ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದಾರೆ ದಾವಣಗೆರೆಯಲ್ಲಿ. ಅದರಿಂದಾಗಿ 3 ಪಾಯಿಂಟ್ಗಳ ಡಿಫರೆನ್ಸ್ ನಾವು ನೋಡ್ತಾ ಇದ್ದೀವಿ ದಾವಣಗೆರೆ ಮತ್ತೆ ದಕ್ಷಿಣ ಕನ್ನಡ ಈ ಪಂದ್ಯಕ್ಕೆ. ಗ್ರೌಂಡ್ ನಂಬರ್ 3 ಮತ್ತು 4 ನಲ್ಲಿ ಮ್ಯಾಚ್ ಆಡ್ತಾ ಇರುವಂತ ಯುವಕರು ಇದೀಗ ಜರ್ಸಿ ನಂಬರ್ 3ರಿಂದ ರೈಟ್ ರೈಡರ್ ಲೀಡಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಮತ್ತೊಂದು ಎಂಟಿ ರೈಡು ಸಮಯ ವ್ಯರ್ಥ ಮಾಡಿ ವಾಪಸ್ ಹೋಗ್ತಾ ಇದ್ದಾರೆ. ಈ ಕಡೆ ದಕ್ಷಿಣ ಕನ್ನಡ ಕೂಡ ಡೂ ಆರ್ ಡೈ ರೈಡ್ ಮೇಲೆ ತುಂಬಾ ಪ್ರಭಾವಿತರಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಎರಡು ತಂಡಗಳು. ನೋಡಿ, ಇಲ್ಲಿ ಅಂಕಣದ ಮಧ್ಯಭಾಗದಲ್ಲಿ ನಿಂತಿರುವಂತ ಎಲ್ಲ ಪ್ರೇಕ್ಷಕ ಬಂಧುಗಳು ದಯವಿಟ್ಟು ನೀವು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಈ ಭಾಗದಲ್ಲಿ ಯಾರೆಲ್ಲ ಚೇರ್ ಹಾಕೊಂಡು ಕುತ್ಕೊಂಡಿದ್ರೆ ದಯವಿಟ್ಟು ನೀವು ವೇದಿಕೆಯ ಮುಂಭಾಗಕ್ಕೆ ಬಂದು ಅಲ್ಲಿ ಚೇರ್ ಹಾಕೊಂಡು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ಮತ್ತೊಂದು ಡೂ ಆರ್ ಡೈ ರೈಡು ದಕ್ಷಿಣ ಕನ್ನಡಕ್ಕೆ. ತುಂಬಾ ಚೆನ್ನಾಗಿ ಫುಟ್ ಮೂವ್ಮೆಂಟ್ ನ ಮಾಡ್ತಾ ಇದ್ದಾರೆ. ಕ್ಯಾಪ್ಟನ್ ಲಾಸ್ಟ್ 5 minutes to go in court number 2. ದಕ್ಷಿಣ ಕನ್ನಡದ ಜರ್ಸಿ ನಂಬರ್ 2 23-22 1 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ. ಮೊದಲನೆಯ ಸೆಮಿಫೈನಲ್ ಪಂದ್ಯ ಇದು. ರೈಟ್ ರೈಡರ್ ಬೋನಸ್ ನ ಪ್ರಯತ್ನ ಆಗಿದ್ದು ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇದೆ, ಬಟ್ ಕಾದು ನೋಡಬೇಕು ಅಫಿಷಿಯಲ್ಸ್ ನ ಕೊನೆಯ ನಿರ್ಣಯ ಏನು ಅಂತ. ಬೋನಸ್ ನ ತಗೊಂಡಿದ್ದಾರೆ. ಮತ್ತೆ ಈಗ ಸೂಪರ್ ಟ್ಯಾಕಲ್ ನ ಆಪರ್ಚುನಿಟಿ ಇದೆ ದಾವಣಗೆರೆಗೆ. 1 ಪಾಯಿಂಟ್ ನ ಅವಶ್ಯಕತೆ ಇದೆ. ಕಿಕ್ ಮಾಡಿದ್ದಾರೆ. ಇಡೀ ತಂಡನ ಬಾಚಿಕೊಂಡು 5 ಅಂಕಗಳನ್ನ ಗಳಿಸ್ಕೊಂಡಿದ್ದಾರೆ. ಅದೇನ್ ನೀಡಿತ್ತು ಎಲ್ಲಾನು ಒಂದೇ ರೈಡಲ್ಲಿ ಬಾಚಿಕೊಂಡು ಕಡಿಮೆ ಮಾಡ್ಕೊಂಡಿದ್ದಾರೆ. ಅದ್ಭುತವಾದ ರೈಡ್ ಇದು ದಕ್ಷಿಣ ಕನ್ನಡ ಪರವಾಗಿ. ಇದರಿಂದ ಅದೇ 3 ಅಂಕಗಳ ಡಿಫರೆನ್ಸ್ ಈಗ ದಕ್ಷಿಣ ಕನ್ನಡದ ಪರವಾಗಿದೆ. 27-24. ದಕ್ಷಿಣ ಕನ್ನಡದ ಸಲಾವುದ್ದೀನ್ 3+2 3+2 5 ಅಂಕದೊಂದಿಗೆ ದಕ್ಷಿಣ ಕನ್ನಡ 3 ಅಂಕದ ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಇದ್ರ. ಅದಕ್ಕೆ ಹೇಳೋದು ಪ್ರೇಕ್ಷಕರ, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಿ ಪಂದ್ಯದ ಚಿತ್ರಣ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಹೈ ವೋಲ್ಟೇಜ್ ಪಂದ್ಯ ದಕ್ಷಿಣ ಕನ್ನಡ ವಿರುದ್ಧ ಬೆಣ್ಣೆ ನಗರಿ ದಾವಣಗೆರೆ. ಕೆಎಸ್ ಪುಟ್ಟಣ್ಣಯ್ಯ ಕಪ್ 2025 ಈ ಸುಂದರ ಸಂಜೆಯಲ್ಲಿ ಬಾಲಕರ ವಿಭಾಗದ ಸೆಮಿಫೈನಲ್ ಪಂದ್ಯಗಳು ಚಾಲನೆಯಲ್ಲಿದೆ. ಎಸ್ ಕ್ಯಾಪ್ಟನ್ ಲಾಸ್ಟ್ 4 minutes to go in court number 2. 27-24 27-24 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮತ್ತೊಂದು ಎಂಟಿ ರೈಡ್ ಈಗ ದಾವಣಗೆರೆ ತಂಡದಿಂದ. ಇದೀಗ ಲೀಡ್ ನಲ್ಲಿ ಬಂದಿರತಕ್ಕಂಥ ದಕ್ಷಿಣ ಕನ್ನಡ ಟೂ ಟಚ್ ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅಪೀಲ್ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕು ಅಂಪೈರ್ ನಿರ್ಣಯ ಏನಾಗಿರುತ್ತೆ ಅಂತ.
ಬೋನಸ್ 2 ಟಚ್ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ. 1 ಅಂಕ ಲೀಡ್ ನ ಮತ್ತೆ ಇನ್ನು ಇನ್ಕ್ರೀಸ್ ಮಾಡ್ಕೋತಾರೆ. ಸ್ಕೋರ್ ಆಗಿದೆ ದಕ್ಷಿಣ ಕನ್ನಡಕ್ಕೆ 28-24 ದಾವಣಗೆರೆ. ಒಂದು ಲೋನ್ ಅಂಕವನ್ನು ಪಡೆಯೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ದಕ್ಷಿಣ ಕನ್ನಡ ಆಟಗಾರ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಎಂತ ಡಬಲ್ ಟೈ ಹೋಲ್ಡ್ ಇದು. ಬಿಗಿಯಾದಂತಹ ಒಂದು ಟ್ಯಾಕಲ್. ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ. ಲೀಡ್ ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಖುಷಿ ಆಗ್ತಾ ಇದೆ. ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ದಕ್ಷಿಣ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡ್ಬೋದು. ಇನ್ನೂ ಚಾನ್ಸ್ ಇದೆ ದಾವಣಗೆರೆ ತಂಡಕ್ಕೆ ಕಮ್ ಬ್ಯಾಕ್ ಮಾಡೋದಕ್ಕೆ. ಇದು ಮೊದಲನೆಯ ಸೆಮಿಫೈನಲ್. ಮತ್ತೊಂದು ಎಂಟಿ ರೈಡ್ ಮುಖಾಂತರ ವಾಪಸ್ ಹೋಗ್ತಾ ಇದ್ದಾರೆ. ಜರ್ಸಿ ನಂಬರ್ 3 ಹ್ಯಾಂಕಲ್ ಹೋಲ್ಡ್ ನ ಪ್ರಯತ್ನ. ಒಳ್ಳೆ ಡ್ಯಾಶ್. ಇಡೀ ಟೀಮ್ನೇ ಬಂದು ಆಟಗಾರ ಜರ್ಸಿ ನಂಬರ್ 3 ನ ಆಚೆ ಕಳಿಸಿದ್ದಾರೆ. ಮತ್ತೊಂದು ಜರ್ಸಿ ನಂಬರ್ 10ಕ್ಕೆ ಯೆಲ್ಲೋ ಕಾರ್ಡ್ ನ ಪ್ರಯೋಜನವಾಗಿದೆ. ಪ್ರಥಮ ಯೆಲ್ಲೋ ಕಾರ್ಡ್ ದಕ್ಷಿಣ ಕನ್ನಡದ ಆಟಗಾರ 2 ನಿಮಿಷಗಳ ಕಾಲ ಅಂಕಣದ ಹೊರಗಡೆ ಇರೋದಲ್ಲದೆ ಎದುರಾಳಿ ತಂಡಕ್ಕೆ ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನ ಸಹ ಇಲ್ಲಿ ನೀಡಿದ್ದಾರೆ. 5 ಜನ ಇದ್ರು ಸಹ ಅದೊಂದು ಸಂದರ್ಭದಲ್ಲಿ ಆತ ಒಳಗಡೆ ಇದ್ದ ಹಾಗೆ ಕೌಂಟ್ ಆಗುತ್ತೆ. ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ. 30-25 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. 5 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಸಲಾವುದ್ದೀನ್ ಪಂದ್ಯದ ದಿಕ್ಕನ್ನು ಬದಲಿಸಿದಂತಹ ಆಟಗಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸ್ಟಾರ್ ಪ್ಲೇಯರ್. ಎಂಟಿ ರಾಡಿನಿಗೆ ವಾಪಸ್ ಆಗಿದ್ದ ಭಾರಿ ದಾವಣಗೆರೆಯ ಜರ್ಸಿ ನಂಬರ್ 13. ಅದ್ಭುತವಾದ ಟ್ಯಾಕಲ್. ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ. ಲೀಡ್ ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ ಇಲ್ಲಿ ದಕ್ಷಿಣ ಕನ್ನಡ. ಇದೀಗ ಡೂ ಆರ್ ಡೈ ರೈಡ್. ಕಾರ್ನರ್ ನ ಕಾಂಬಿನೇಷನ್ ಬಹಳ ಅದ್ಭುತವಾಗಿತ್ತು. ಹೊಂದಾಣಿಕೆ ಹಿಡಿತದೊಂದಿಗೆ ದಕ್ಷಿಣ ಕನ್ನಡ ಇಲ್ಲಿ 6 ಅಂಕದ ಲೀಡ್ ಅನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ಡಿಸೈಡ್ ರೈಡ್ ನಲ್ಲಿ ಸಲಾವುದ್ದೀನ್. ಕ್ಯಾಪ್ಟನ್ ಲಾಸ್ಟ್ 1 ಮಿನಿಟ್ಸ್ ಗೋ. ಈ ಬಾರಿ ಒಬ್ಬ ಅದ್ಭುತವಾದಂತಹ ಡ್ಯಾಶ್ ಬಂತು ದಾವಣಗೆರೆ ತಂಡದ ಆಟಗಾರರಿಂದ. ಸೂಪರ್ ಟ್ಯಾಕಲ್. 2 ಪಾಯಿಂಟ್ ದಾವಣಗೆರೆ. ಇದೀಗ ಬೋನಸ್ ಮತ್ತೆ ಇಲ್ಲಿ ಪಾಯಿಂಟ್ಸ್ ನೀಡೋದಕ್ಕೂ ಮುಂಚಿತವಾಗಿ ಸೆಲೆಬ್ರೇಷನ್ ಬಂದ್ರೆ ಯೆಲ್ಲೋ ಕಾರ್ಡ್ ದಾವಣಗೆರೆ. ಒಂದು ಟೆಕ್ನಿಕಲ್ ಪಾಯಿಂಟ್ ದಕ್ಷಿಣ ಕನ್ನಡ. ಈ ಪಂದ್ಯಾವಳಿಯ ಪ್ರಥಮ ಹಾಗೂ ದ್ವಿತೀಯ 2 ಯೆಲ್ಲೋ ಕಾರ್ಡ್ಗಳನ್ನ ಈ ಒಂದೇ ಪಂದ್ಯದಲ್ಲಿ ಕಾಣ್ತಾ ಇದ್ದಾವೆ. ಅಂದ್ರೆ ಆಟಗಾರರು ನಿಯಮವನ್ನ ಸಾಕಷ್ಟು ಉಲ್ಲಂಘನೆ ಮಾಡ್ತಾ ಇದ್ರ. 32-29 ದಾವಣಗೆರೆ ಅವರು ಏನಾದ್ರೂ ಅಡ್ವಾನ್ಸ್ ಸೆಲೆಬ್ರೇಷನ್ ಅನ್ನು ಮಾಡದೆ ಹೋಗಿದ್ರೆ 2 ಪಾಯಿಂಟ್ ಲೀಡ್ ಅಲ್ಲಿ ದಕ್ಷಿಣ ಕನ್ನಡ ಇರ್ತಾ ಇದ್ರು. ಇವಾಗ 3 ಪಾಯಿಂಟ್ ಲೀಡ್ ಅಲ್ಲಿ ದಕ್ಷಿಣ ಕನ್ನಡ ಇದ್ದಾರೆ. ದಾಳಿಯಲ್ಲಿ ದಕ್ಷಿಣ ಕನ್ನಡ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಕ್ವಿಕ್ ರೈಡ್ ಬಂದಿದೆ ಇಲ್ಲಿ. ಮತ್ತೊಂದು ಪಾಯಿಂಟ್ ನ ಪಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದೀನಿ. ಎಸ್, ಎಸ್, 1 ಪಾಯಿಂಟ್ ನ ಪಡ್ಕೊಳ್ತಾರೆ ಮತ್ತು ಮ್ಯಾಚ್ ಸಹ ಮುಕ್ತಾಯವಾಗಿದೆ. ಇಲ್ಲಿ ಮೊದಲನೆಯ ಫೈನಲಿಸ್ಟ್ ಆಗಿ ಹೊರಹೊಮ್ತಾರೆ ದಕ್ಷಿಣ ಕನ್ನಡ. ಒಂದು ಸೂಪರ್ ರೈಡ್ ಇಡೀ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು. ಅದಾಗೆ 1 ಸೆಲೆಬ್ರೇಷನ್ಸ್, 2 ಯೆಲ್ಲೋ ಕಾರ್ಡ್ಗಳ ಪಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಪಂದ್ಯದಲ್ಲಿ. ಒಂದೇ ಪಂದ್ಯದಲ್ಲಿ 2 ಯೆಲ್ಲೋ ಕಾರ್ಡ್ಗಳನ್ನ ದಕ್ಷಿಣ ಕನ್ನಡ ಹಾಗೆ ದಾವಣಗೆರೆ ತಂಡದ ಆಟಗಾರರು ಪಡ್ಕೊಂಡು